ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಇದು ನನ್ನ 6th ಸೆಷನ್ ಆಫ್ ಮೈ ಮೇಕ್ ಓವರ್ ಕೋರ್ಸ್. ಅವತ್ತು ಆ್ಯಕ್ಚುಲಿ ಅಡ್ವಾನ್ಸ್ಡ್ ಹೇರ್ ಸ್ಟೈಲ್ನ ಹೇಳ್ಕೊಡ್ತೀನಿ ಅಂತ ಹೇಳಿದರು. ಸೊ ಅದರಲ್ಲಿ ಆ್ಯಕ್ಚುಲಿ ಡಿಫ್ರೆಂಟ್ ವೆರೈಟೀಸ್ ಇದ್ದಾವೆ. ಅಂದರೆ ಬ್ರೈಡಲ್ ಆದಮೇಲೆ ಅಡ್ವಾನ್ಸ್ಡ್ ಅಂತ ಬರೋದು. ಸೊ ಬ್ರೈಡಲ್ ಆಗಿತ್ತಲ್ವ, ಸೊ ಆವಾಗ ಅಡ್ವಾನ್ಸ್ ಸ್ಟಾರ್ಟ್ ಮಾಡಿದ್ರು. ಮತ್ತು ಅದು ಫಸ್ಟ್ ಬೇಸ್ ಯಾವ ಥರ ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ಕೊಟ್ರು. ಬಿಕಾಸ್ ಬೇಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಹೇರ್ ಸ್ಟೈಲ್. ಸೊ ಅದರಲ್ಲೂ ಅಡ್ವಾನ್ಸ್ಡ್ ಹೇರ್ ಸ್ಟೈಲ್ಗೆ ಬೇಸ್ ತುಂಬ ಇಂಪಾರ್ಟೆಂಟು. ಸೊ ಅದರಲ್ಲಿ ಒನ್ ಟೈಪ್ ಆಫ್ ಹೇರ್ ಸ್ಟೈಲಿಂಗ್ ಮಾತ್ರ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ಹೆಂಗೆ ಕ್ರಿಯೇಟ್ ಮಾಡಬೇಕು ಅಂತ, ಅದಾದಮೇಲೆ ಫ್ರಂಟ್ ವೇರಿಯೇಷನ್ ಯಾವ ಥರ ಹಾಕಬೇಕು. ಬಿಕಾಸ್ ಯೂಶ್ವಲಿ ವಾಟರ್ಫಾಲ್ ಫ್ರಂಟ್ ವೇರಿಯೇಷನ್ನೇ ಪ್ರಿಫರ್ ಮಾಡ್ತಾರೆ ಅಡ್ವಾನ್ಸ್ಡ್ ಇದರಲ್ಲಿ. ಸೊ ಇದು ವಾಟರ್ಫಾಲ್ ಹೇರ್ ಸ್ಟೈಲ್ ಅಂತ ಹೇಳ್ತೀವಿ ಫ್ರಂಟ್ ವೇರಿಯೇಷನಲ್ಲಿ. ಸೊ ಅದನ್ನು ಹೆಂಗೆ ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ಕೊಟ್ರು. ನೀವು ನೋಡ್ತಿರ್ಬೋದು ಲೇಯರ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸೊ ಅದನ್ನು ಹೆಂಗೆ ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ಕೊಟ್ರು. ಸೊ ಅಷ್ಟು ಚೆನ್ನಾಗಿ ಲೇಯರ್ ಕಾಣಿಸ್ಬೇಕಂದ್ರೆ ನಾವು ಆ್ಯಕ್ಚುಲಿ ಕ್ರಿಂಪಿಂಗ್ ಮಾಡಬೇಕು ಹೇರ್ಸ್ನ. ಕ್ರಿಂಪಿಂಗ್ ಮಾಡಿದಂಗೆ ಮಾತ್ರ ಅಷ್ಟು ನೀಟಾಗಿ ಕಾಣೋಕ್ಕೆ ಸಾಧ್ಯ ಅದು. ಸೊ ಕ್ರಿಂಪಿಂಗ್ ಮಾಡಿಬಿಟ್ಟು ಹೇರ್ ಸ್ಟೈಲ್ ಹಾಕಿರೋದವರು ಕಂಪ್ಲೀಟ್ ಕ್ರಿಂಪಿಂಗ್ ಮಾಡಿದ್ದಾರೆ ಹೇರ್ಸ್ನ. ಸೊ ಅದರಿಂದ ನೀವು ನೋಡ್ತಿರ್ಬೋದು ವಾಲ್ಯೂಮ್ ಎಷ್ಟು ದಪ್ಪ ಕಾಣಿಸ್ತಿದೆ ಅಂತ. ಅದಾದಮೇಲೆ ಸೆಷನ್ ಎಂಡ್ ಆಯಿತು. ಆ್ಯಕ್ಚುಲಿ ಇನ್ನೂ ಹೇರ್ ಸ್ಟೈಲ್ಸ್ ಇದ್ದಾವೆ, ಅದನ್ನು ನೆಕ್ಸ್ಟ್ ಸೆಷನಲ್ಲಿ ಕವರ್ ಅಪ್ ಮಾಡ್ತೀನಿ. ಸೊ ಬ್ಯಾಕ್ ಟು ಮೈ ಹೋಮ್. ಬಾಯ್.